ಒಟ್ಟು 3 ವರ್ಷದಲ್ಲಿ ಮಾನಿಲ ಗ್ರಾಮಕ್ಕೆ 30,50,00,000 ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದೇವೆ. ವರ್ಷಗಳಲ್ಲಿ ಈ ರೀತಿಯ ಅನುದಾನ ಸಿಕ್ಕಿರಲಿಲ್ಲ ಇವರಿಗೆ, ಈಗ ಸಿಕ್ಕಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ, ಅವರ ಪಾತ್ರ ಪಕ್ಷ ಯಾವುದಿದೆ ಅದು ಅತ್ಯಂತ ಪುಣ್ಯ ಮಾಡಿದೆ ಅಂತ ಹೇಳಿ ಭಾವಿಸಿಕೊಳ್ತೇನೆ ನಾನು. ಅಶೋಕ್ ರೈ ಅವರಂದ್ರೆ ಬಡವರ ಬಂಧು, ಎಲ್ಲ ಜನಗಳಿಗೆ ಸ್ಪಂದಿಸಿ ಬೇಗ ಕೈಗೆ ಸಿಗುವಂತ ಶಾಸಕರಂದ್ರೆ ಅಶೋಕ್ ರೈ ಅಂತ ಮನೆ ಮಾತಾಗಿದೆ. ಮಗದೊಮ್ಮೆ ಅವರು ಆಯ್ಕೆಯಾಗಿ ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯನ್ನ ಅವರು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿಯನ್ನ. ಎನ್ನ ಎಕ್ಸ್ಪೀರಿಯನ್ಸ್ ಇದೆ ಈತಿತ್ತೆ ಎಡ್ಡೆತ್ತಿನ ಎಮ್ಮೆಲ್ ಬತ್ತನಕ್ಲೆ ಎಲ್ಲಿದ್ದೀರಿ ನಿಮಗೆ ಆಯ್ನತ್ತು ಬೇಕು ಒಂಜಿ ಮಿನಿಸ್ಟರ್ ಪೋಸ್ಟ್ ಬರ್ತದೆ. ಮುಂದೆಯೂ ಆ ದೇವರು ಅವರಿಗೆ ಇದೇ ರೀತಿ ಮುಂದುವರಿಯುವುದಕ್ಕೆ ಅವಕಾಶ ಮಾಡಿಕೊಡ್ಲಿ, ಮುಂದೆಯವರ MLA ಆಗಲಿ. ಬರುವ ಚುನಾವಣೆಯಲ್ಲಿ ಅದು ದಿಗ್ಗುಣವಾಗಿ ಲಕ್ಷಕ್ಕೆ ಹೋಗ್ತದೆ. ಮಂತ್ರಿಯಾಗಿ ನಮ್ಮ ಮಾನ್ಯಕ್ಕೆ ಪೂರ ಬರುತ್ತೀರಾ ಅಂತ ಹೇಳೋದಕ್ಕೆ ಖಂಡಿತವಾಗಿ ನಿಮ್ಮನ್ನು ಹೇಳ್ತಾ ಇದ್ದೇನೆ. ಇದು ಮಾತು ಪುನಃ ನಿಮಗೆ ಪುನರಾರ್ಥ ಆಗ್ತದೆ. ಒಟ್ಟು 2,39,00,000 ರೂಪಾಯಿಗಳ 21 ಕಾಮಗಾರಿಗೆ ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ಸಂತೋಷದಾಯಕವಾದಂಥ ಒಂದು ಪ್ರೀತಿಪೂರ್ವಕವಾದಂಥ ಕಾರ್ಯಕ್ರಮ, ಎಲ್ಲ ಆತ್ಮೀಯ ಸಮಾಗಮ ಇದು. ಸಾರ್ವಜನಿಕ ಸೇವೆ ಒಂದೇ ಧ್ಯೇಯ ಅವರ ಹತ್ರ ಇರುವಂಥದ್ದು. ಅವರ ನಿಷ್ಕಾಮ ಸೇವೆಗೆ ಭಗವಂತ ಖಂಡಿತವಾಗಿಯೂ ಅನುಗ್ರಹ ಮಾಡೇ ಮಾಡ್ತಾನೆ. ಅದಕ್ಕೆ ಯಾವ ಸಂಶಯವೂ ಬೇಡ. ಯಾಕಂತ ಹೇಳಿದರೆ ನಾವು ಫಲಾಪೇಕ್ಷೆ ಇಲ್ಲದೆ ಅವರ ಈ ಹೊತ್ತಿನವರೆಗಿನ ಅವರ ಒಂದು ನಡವಳಿಕೆಗಳನ್ನು, ಅವರ ಯೋಜನೆಯನ್ನು, ಭಾವಗಳನ್ನು, ಆಂತರಂಗಿಕ ವ್ಯವಸ್ಥೆಯನ್ನು ನಾವು ಅಧ್ಯಯನ ಮಾಡಿದರೆ ಅದರಲ್ಲಿ ಒಂದು ಯಾವುದು ವಿರುದ್ಧ ಫಲ ಸಿಕ್ಕುವಂತಹ ಸಂಭವನೀಯತೆಗಳು ಖಂಡಿತ ಇಲ್ಲ. ಅಲ್ಲಿಗೆ ಸತ್ಫಲವೇ ನಮಗೆ ಪ್ರಾಪ್ತಿ ಆಗ್ತದೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಲಿಕ್ಕಿಲ್ಲ. ನಾನು ಯಾಕೆ ಕೇಳಿದ್ದಂತ ಕೇಳಿದರೆ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಿಭಾಗವನ್ನು ನಾವು ಗಮನಿಸಿದ ದೇವಸ್ಥಾನದ ಆಡಳಿತ ವಿಭಾಗದಲ್ಲಿ ನಾನು ಯೋಚನೆ ಮಾಡಿದರೆ 10 ಹಲವು ರಾಜಕೀಯ ಪಕ್ಷದ ನೇತಾರರು ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಮಹಾಲಿಂಗೇಶ್ವರ ಅಶೋಕ್ ಕುಮಾರ್ ರೈಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕೆಂತ ಕೇಳಿದ್ರೆ ಇದು ಅಶೋಕ್ ಕುಮಾರ್ ರೈ ಅವರಿಗೆ ಹೆಗ್ಗಳಿಕೆ ಅಲ್ಲ, ಮುಂದಿನ ಜನರೇಷನ್ಗೆ ಈ ಕೆಲಸವನ್ನು ಮಾಡಿ ಕೊಡದಿದ್ರೆ ಮಹಾಲಿಂಗೇಶ್ವರನಿಗೆ ಎಷ್ಟು ಜಾಗ ಇರ್ತಿತ್ತು ಅಂತಲೇ ಗೊತ್ತಿರ್ತಿರ್ಲಿಲ್ಲ. ಆ ಒಂದು ಅತ್ಯಂತ ಪರಮ ಪವಿತ್ರವಾದಂತಹ ಕೆಲಸವನ್ನು ಅಶೋಕ್ ರೈ ಅವರು ಮಾಡಿದ್ದಾರೆ. ಹಾಗೆ ನಾನು ಇನ್ನೂ ರಾಜಕೀಯವಾಗಿ ನಾನು ಮಾತಾಡುವುದಿದ್ರೆ ಅಶೋಕ್ ಕುಮಾರ್ ರೈ ಅವರ ಒಂದು ನೇತೃತ್ವದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ದೇಶದ, ರಾಜ್ಯದ, ಇತರ ಎಲ್ಲ ವಿಚಾರದ ಆಗು ಹೋಗುಗಳನ್ನು ಗಮನಿಸಿದರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ, ಅವರ ಪಾತ್ರ ಪಕ್ಷ ಯಾವುದಿದೆ ಅದು ಅತ್ಯಂತ ಪುಣ್ಯ ಮಾಡಿದೆ ಅಂತ ಹೇಳಿ ಭಾವಿಸಿಕೊಳ್ತೇನೆ ನಾನು. ಒಂದು ಯೋಗ್ಯ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಜನರಿಂದ ಆಯ್ಕೆ ಆಗುವ ಹಾಗೆ ನೋಡಿಕೊಂಡು, ಇನ್ನು ನಮ್ಮ ಮಾನಿಲದ ಕಾಂಗ್ರೆಸ್ ಅಂತೂ ಅತ್ಯಂತ ಪುಣ್ಯ ಪದವಾಗಿ ಮಾಡಿದೆ. ಈ ಹಿಂದಿನ ಜನರನ್ನು ಗಮನಿಸಿದರೆ, ಶಾಸಕರ ಹಿಂದೆ ಮುಂದೆ ಹೋಗುವ ಜನಗಳನ್ನು ಗಮನಿಸಿದರೆ ನಮ್ಮ ಈ ಯಾವ ಅಭಿವೃದ್ಧಿ ಕೆಲಸಗಳು ಆಗ್ತಿರ್ಲಿಲ್ಲ. ಪದ್ಮಣ್ಣ ಏನ್ ಹೇಳ್ತೀರಿ ನೀವು? ಶಾಸಕರನ್ನು ಆಚೀಚೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಯಾಕೆಂದ್ರೆ ಇವತ್ತು ಅಶೋಕ್ ಕುಮಾರ್ ರೈವರಿಗೂ ಸ್ವಂತ ನಿರ್ಧಾರವನ್ನು ಎಲ್ಲರ ಒಟ್ಟಿಗೆ ಒಂದು ಸಹಮತದಿಂದ ಸಾಧಿಸಿಕೊಂಡು ಹೋಗುವಂತಹ ಚಲನಕಮಲ್ಲ. ಅದಕ್ಕೆ ಈ ಅನುಮಾನವೇ ಇಲ್ಲ. ಅವರು ತನ್ನ ನಿರ್ಧಾರ ಏನುಂಟು ಎಲ್ಲ, ಅದು ಪಾರ್ಟಿ ಇಲ್ಲ, ಕ್ಯಾಡರ್ ಇಲ್ಲ, ಜನ ಇಲ್ಲ, ವ್ಯಕ್ತಿ ಇಲ್ಲ, ಯಾರನ್ನು ನೋಡುವುದಿಲ್ಲ. ಅವರ ಈ ಅಭಿಪ್ರಾಯವನ್ನು ಜೊತೆಯಲ್ಲಿರುವವರ ಹಾಗೂ ಪಕ್ಷದ ಸಿದ್ಧಾಂತಕ್ಕೆ ಪೂರಕವಾಗಿ ಜೋಡಿಸಿಕೊಂಡು ಮಾಡುವಂತ ಕೆಲಸ ಇದೆ ಅಲ್ಲ, ಅವರಿಗೆ ಶ್ರೀಮನ್ ಮಹಾವಿಷ್ಣು ಸದಾ ಸರ್ವತ ಅನುಗ್ರಹಿಸಲಿ. ಮುಂದಕ್ಕೆ ಉಜ್ವಲವಾದಂತ ಎನ್ನ ಎಕ್ಸ್ಪೀರಿಯನ್ಸ್ ಇದೆ ಈತಿತ್ತೆ ಎಡ್ಡೆತ್ತಿನ ಎಮ್ಮೆಲ್ ಬತ್ತನಕ್ಲೆ ಎಲ್ಲಿದ್ದೀರಿ ನಿಮಗೆ ಆಯ್ನತ್ತು ಬೇಕು ಒಂಜಿ ಮಿನಿಸ್ಟರ್ ಪೋಸ್ಟ್ ಬರ್ತದೆ ತಿಕ್ಕದ ನಂಗೆ ಒಂಜಿ ನಾಳ ನಮ್ಮ ಮಾನ್ಯ ಸುಮಾರು ವರ್ಷ ಅಂಡ್ ಬೇಡಿಕೆ ದೀದು ಅಂಡ ಇನಿ ಕಣಗ ಒಂಜಿ ಶಿಲಾನ್ಯಾಸ ಮನ್ಪನ ವಿಷಯ ಒಂಜಿ ಬತ್ತದೇರಿ ಅವೇ ರೀತಿ 10 ಲಕ್ಷ ದೀತೇರಿ. ಅವೇ ರೀತಿ ಎಂಗ್ಲ ಭಜನಾ ಮಂದಿರದ ವಿಷಯ ಒಂಜಿ ಅನುದಾನ ಕೇಂದ್ರ ಒಂಜಿ ಮನವಿ ಕೊರ್ತದೆ ದುಂಬು ಒಂಜಿ ಸೀಟದ ಬಗ್ಗೆ ಐನ್ಲ ಎಂಕ್ಲೆಗ್ ಒಂಜಿ ಒದಗಾದ ಕೊರಡು ಅನ್ನೋದು ಎಂಕ್ಲ ಶಾಸಕರೆಲ್ಲ ಒಂಜಿ ಮನವಿ ಮನ್ಪನ ಮಲ್ಪ ಎಂಕಲ್ನ ಮೂಲ ಇತ್ತಿನ ಪೂರ ಎಂಕ್ಲ ಫಂಡದ ಎಂಕ್ಲ ಮಲ್ಪ ಪಂಡ ಎಂಕ್ಲ ನೆಗದುಂಬಲ ಮಲ್ತದ ಬಹಳ ಗಲಿಬಿಲಿದ್ದರು. ಒಂದು ರೀತಿಯ ಭಯವೋ ಅಥವಾ ಒಂದು ರೀತಿಯೊಂದು ಗೊಂದಲ ಸ್ಥಿತಿಯಲ್ಲಿ ಇದ್ದಾಗ ನಾನು ಹೇಳಿದ್ದೇನೆ, ನೀವು ಖಂಡಿತವಾಗಿ ಜಯಶಾಲಿಯಾಗಿ ಇಲ್ಲಿ ಬರ್ತೀರಾ ಅಂತ ಹೇಳಿ ಆ ಮಾತನ್ನು ತಾಯಿಯ ಪ್ರಸಾದ ಕೊಟ್ಟು ಹೇಳಿದ್ದೇನೆ. ನೀವು ಮಾಡಿದ ಸಾಧನೆಗಳು ಈಗ ಎಲ್ಲರ ಮನೆ ಮಾತಾಗಿದೆ. ಅಶೋಕ್ ರೈ ಅವರಂದ್ರೆ ಬಡವರ ಬಂಧು, ಎಲ್ಲ ಜನಗಳಿಗೆ ಸ್ಪಂದಿಸಿ ಬೇಗ ಕೈಗೆ ಸಿಗುವಂತ ಶಾಸಕರಂದ್ರೆ ಅಶೋಕ್ ರೈ ಅಂತ ಮನೆ ಮಾತಾಗಿದೆ. ಅದನ್ನು ಉಳಿಸುವಂತ ಶಕ್ತಿ ನಿಮ್ಮಲ್ಲಿ ಖಂಡಿತವಾಗಿದೆ. ಇನ್ನು ಬರೋ 2 ವರ್ಷ ಚುನಾವಣೆ ಇನ್ನೂ ಸಹ ಇದೆ. ನೀವು ಮಾಡಿದಂತ ಎಲ್ಲ ಕಾರ್ಯಗಳು ನಿಮಗೆ ಶ್ರೀರಕ್ಷೆಯಾಗಿ ಬರುವ ಚುನಾವಣೆಯಲ್ಲಿ ಈಗ 3-4 ವರ್ಷ ಸಾವಿರದಲ್ಲಿ ನೀವು ಇನ್ನಾಗಿದ್ದೀರಿ. ಬರುವ ಚುನಾವಣೆಯಲ್ಲಿ ಅದು ದಿಗ್ಗುಣವಾಗಿ ಲಕ್ಷಕ್ಕೆ ಹೋಗ್ತದೆ.
ಮಂತ್ರಿಯಾಗಿ ನಮ್ಮ ಮಾನ್ಯಕ್ಕೆ ಪೂರ ಬರುತ್ತೀರಾ ಅಂತ ಹೇಳೋದಕ್ಕೆ ಖಂಡಿತವಾಗಿ ನಿಮ್ಮನ್ನು ಹೇಳ್ತಾ ಇದ್ದೇನೆ. ಇದು ಮಾತು ಪುನಃ ನಿಮಗೆ ಪುನರಾರ್ಥ ಆಗ್ತದೆ. ಆ ತಾಯಿಯ, ನಮ್ಮ ಗ್ರಾಮದ ಬಡ ಜನರ ಎಲ್ಲ ಆಶೀರ್ವಾದ ನಿಮ್ಮಲ್ಲಿದೆ. ಛಲ ಬಿಡದೆ ನಿಮ್ಮ ಕೆಲಸ ಮುಂದುವರಿಸಿ, ಆ ಮಹಾತಾಯಿ ಅನುಗ್ರಹ ನಿಮ್ಮಲ್ಲಿದೆ ಅಂತ ಹೇಳ್ತಾ, ಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ಅವರು ಕೇವಲ ಈ ಮಾಣಿಲ ಬೀಡು ದೇವಸ್ಥಾನ ಮಾತ್ರ ಅಲ್ಲ, ಮಾಣಿಲ ಗ್ರಾಮ ದೇವಸ್ಥಾನಕ್ಕೂ ಕೂಡ ಸಾಕಷ್ಟು ಅನುದಾನವನ್ನು ಕೊಟ್ಟು ಅಲ್ಲಿಯೂ ಕೂಡ ಒಂದು ಕಾಲು ದಾರಿಯ ನಿರ್ಮಾಣಕ್ಕೆ ಸಾಕಷ್ಟು ಇಷ್ಟೇ ಅಲ್ಲ, ಅವರು ಈ ಸಾಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿಯೂ ಕೂಡ ಸಂಚಾರ ಮಾಡಿ ಆಯಾಯ ಪ್ರದೇಶದ ಸಂಪರ್ಕವನ್ನು ಇಟ್ಟುಕೊಂಡು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಮುಂದೆಯೂ ಆ ದೇವರು ಅವರಿಗೆ ಇದೇ ರೀತಿ ಮುಂದುವರಿಯುವುದಕ್ಕೆ ಅವಕಾಶ ಮಾಡಿಕೊಡಲಿ. ಮುಂದೆ ಅವರ MLA ಆಗಲಿ ಇದೇ ರೀತಿ ಅನುದಾನಗಳನ್ನು ಸಾಕಷ್ಟು ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ಅವಕಾಶ ಅವರಿಗೆ ದೇವರು ಕೊಡಲಿ ಅಂತ ಹೇಳಿ. ನೋಡಿ, ಇಷ್ಟು ವರ್ಷಗಳಲ್ಲಿ ಈ ರೀತಿಯ ಅನುದಾನ ಸಿಕ್ಕಿರಲಿಲ್ಲ ಇವರಿಗೆ, ಈಗ ಸಿಕ್ಕಿದೆ. ಆದ ಕಾರಣ ಮುಂದೆ ಬಹುಶಃ ಇದರ ಅವಕಾಶವನ್ನು ಜನರು ಉಪಯೋಗ ಮಾಡಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ. ಮಾಣಿಲದ ಬಳುಂಜಡಕಕ್ಕೆ ಹೋಗುವಂತ ರಸ್ತೆ, ಇದರ ಅಭಿವೃದ್ಧಿಗೆ ಮಾನ್ಯ ಶಾಸಕರು 10 ಲಕ್ಷ ರೂಪಾಯಿ ಅನುದಾನವನ್ನ ನೀಡಿದ್ದಾರೆ. ತುಂಬಾ ಸಂತೋಷದ ಸಂಗತಿ. ಏನು ಅಂತ ಹೇಳಿದ್ರೆ, ಇಂಥ ಒಂದು ಗ್ರಾಮೀಣ ಭಾಗಕ್ಕೆ ಒಂದು ಒಳ್ಳೆಯ ಕೆಲಸವನ್ನ ಮಾನ್ಯ ಶಾಸಕರು ಮಾಡಿದ್ದಾರೆ. ಮುಂದೆ ಸಹ ಈ ಮಾರ್ಗದ ಅಭಿವೃದ್ಧಿ ಹಂತ ಇನ್ನೂ ಸಹ ಬಾಕಿ ಇದೆ, ಅದನ್ನು ಅವರು ಪೂರೈಸ್ತಾರೆ ಅಂತ ಹೇಳುವ ವಿಶ್ವಾಸ ಇದೆ. ಜೊತೆಗೆ ಮಗದೊಮ್ಮೆ ಅವರು ಆಯ್ಕೆಯಾಗಿ ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯನ್ನ ಅವರು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿಯನ್ನ ಮಾಡ್ತಿದ್ದೇನೆ. ಅಶೋಕ್ ರೈ ನೆನಪು ನಮಕ್ ಪುತ್ತೂರು ಶಾಸಕರು ಈತ ಬತ್ತುಳ್ಳರು ಅಂಚದು ನಮ್ಮ ರೋಡ್ ಏತೋ ವರ್ಷ ಇಂಚನೆ ಉಗ್ರ ಮಾತಿತ್ತುಂಡು ಅಯ್ನು ಎಡ್ಡೆಂದು ಮಲ್ಪುಡು ಅಭಿವೃದ್ಧಿ ಕೊಂಡೋಡು ಒಂದು ಅಶೋಕ್ ರೈ ನಮ್ಮ ಪಾತ್ರನುಂಡು ಅಂಚನೆ ಆರು ಮಂತು ಕೊರ್ಪೆ ನಲ್ಪಂಜಿ ಭರವಸೆಲೆ ಎಂಟೆ ಉಂಡು. ಅಂಚೆ ನನ ತುಂಬುಗಳಾರು ಮಂತು ಕೊರ್ವೇರು ನಲ್ಪಂಜಿ ಮನಸ್ಸುಂಡು ಮಲ್ಪೇರ್ಲಾರು. ಅಂಚೆ ನನ ತುಂಬುಗಳಾರು 2028 ಓಟು ಸುಲಭಡು ಅವಾಗ ನಾವು ಮಾಂತೆಲ್ಲ ಕೂರ್ದು ಅಶೋಕ್ ರೈ ನಲ್ಲತ್ತಿಗೆ ನಲ್ಲ ಅದೇ ರೀತಿ ಗೆಲಿಪೋದು ಕೋರು ನಮ್ಮ ಒಂಜಿ ಮನಸ್ಸು.